ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಅಶೋಕ್ ಪಟೇಲ್. ಬೆಳಗಾವಿಯ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಬುಧವಾರ ಕೋಟ್ಲಾ ಮಾರ್ಗದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಹೊಸ ಕಾಂಗ್ರೆಸ್ ಪ್ರಧಾನ ಕಚೇರಿಯಾದ ಇಂದಿರಾ ಭವನವನ್ನು ಉದ್ಘಾಟನೆಗೆ ಹೋಗಿ ನೇರವಾಗಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ. 3 ಬಾರಿ ರಾಮದುರ್ಗದ ಶಾಸಕರಾಗಿ ಅಶೋಕ್ ಪಟ್ಟಣ್ ನೂತನ ಸಂಪುಟ ಪುನರ್ರಚನೆಯಲ್ಲಿ ಸ್ಥಾನ ಸಿಗುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬಸವಣ್ಣನವರ ತತ್ವದವನು. ನಾನು ಲಿಂಗಾಯತ ಧರ್ಮವನ್ನ ಜಾತಿಯ ಆಧಾರದ ಮೇಲೆ ಸ್ಥಾನ ಬೇಡ್ತಾ ಇಲ್ಲ. ನಾವೆಲ್ಲ ಒಂದೇ ಜಾತಿಯವರು. ನನಗೂ ಸಚಿವ ಆಗುವ ಆಸೆ ಇದೆ. ನನ್ನನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು ಅಂದಿದ್ದಾರೆ. ಸಂಪುಟ ಪುನರ್ರಚನೆ ಬಜೆಟ್ ಆದ ನಂತರ ಆಗಬಹುದು, ನನಗೆ ಬಂದ ಮಾಹಿತಿ ಎಂದು ಹೇಳಿದರು. ಲಿಂಗಾಯತ ಸಮುದಾಯ ಅಂತ ಇಲ್ವಲ್ಲ, ನಾನು ಬಹಳ ಸೆಕ್ಯುಲರ್. ನಾನು ಬಸವಣ್ಣ ತತ್ವದಾಗ ಪಾಲಿಸ್ಕೊಂಡ್ ಬಂದಿರೋನು. ನಾನು ಆ ಜಾತಿ ಈ ಜಾತಿ. ನನಗೆ ಸಿದ್ದರಾಮಯ್ಯ ಕೂಡ ಹೇಳಿದ್ವಿ ಮೊನ್ನೆ, ಸರ್ ಲಿಂಗಾಯತರು ಅಂತ ದಯವಿಟ್ಟು ಕೊಡಕ್ ಹೋಗ್ಬಿಡಿ, ನನಗೆ ಕೊಡಲ್ಲ. ಆದ್ರೆ ನಾನು ಸೆಕ್ಯುಲರ್, ಬಸವಣ್ಣ ತತ್ವ, ನಾವೆಲ್ಲ ಒಂದೇ ಜಾತಿ ಅಂತ ಮೊದಲಿಂದ ಬಂದವರು, ನಾವು ಅದೇ ತರ ಇದೀವಿ. ಹಂಗ ಅಂದ್ರೆ ಯಾರಿಗ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇದೆ, ನನಗೂ ಆಸೆ ಇದೆ, ಯಾರು ಇಲ್ಲ ಅಂತಾರೆ. ಮಾಡ್ತೀನಪ್ಪ, ವೆಯ್ಟ್ ಮಾಡೋದಿದ್ರೆ ವೆಯ್ಟ್ ಮಾಡ್ತೀನಿ. ಆಮೇಲೆ ಬೇಜಾರ ಕ್ವಶನ್ ಇಲ್ಲ, ಯಾಕಂದ್ರೆ ಕ್ಯಾಬಿನೆಟ್ ರ್ಯಾಂಕ್ ನಾಗ ಇದೆಯಲ್ಲ, ಬೇಜಾರ್ ಪ್ರಶ್ನೆ ಇಲ್ಲ. ಜನರು ನಿರೀಕ್ಷೆ ಇದೆ ಪಾಪ, ಅವ್ರ ಅಭಿಮಾನಿಗಳು ಪಾಪ ನಿರೀಕ್ಷೆ ಇದ್ದೇ ಇರ್ತದೆ. ಇವತ್ತ ನಾಳೆ ಆಗ್ತದಪ್ಪ ಸಮಾಧಾನ ಅಂತ ಅವ್ರ ಖುಷಿಯಾಗಿ ಇಟ್ಟಿದೀವಿ ನಾವು ಎಲ್ಲರೂ. ಪುನರ್ರಚನೆ ಆಗತ್ತಲ್ಲ ಈಗ ನೆಕ್ಸ್ಟ್ ಪುನರ್ರಚನೆ ನೋಡಿ ಸರ್, ನನ್ನ ಪ್ರಕಾರ ಕ್ಯಾಬಿನೆಟ್ ರಿಷಫಲ್ ಯಾವಾಗ ಆಗ್ಬೋದು ಅಂದ್ರೆ ಮಾರ್ಚ್ ಬಜೆಟ್ ಗಿಜೆಟ್ ಆದ್ಮೇಲೆ ಆಗೋ ಚಾನ್ಸಸ್ ಇದೆ, ನನ್ ಬಂದಿರೋ ಮಾಹಿತಿ ಪ್ರಕಾರ. ಈಗ ಸದ್ಯಕ್ಕಂತೂ ಏನಾಗಲ್ಲ.